9ನೇ ತರಗತಿ ಕನ್ನಡ ಕಲಿಕಾಫಲ 1. ಕಲಿಕಾಫಲ 1. ಪಠ್ಯ ವಸ್ತುವಿನಲ್ಲಿರುವ ವಿವಿಧ ರೀತಿಯ ನಾಟಕಗಳು, ಪದ್ಯಗಳು, ಹಾಸ್ಯಪೂರ್ಣ ಕಥೆಗಳು, ವೈಜ್ಞಾನಿಕ ಲೇಖನಗಳು, ಆತ್ಮಚರಿತ್ರೆಗಳು, ಪುರಾತನ ಸಾಹಿತ್ಯ, ಕೀರ್ತನೆಗಳು, ವಚನಗಳು, ಆಧುನಿಕ ಸಾಹಿತ್ಯ ಮತ್ತು ಧ್ವನಿಮುದ್ರಿತ ಪ್ರಸ್ತುತಿ ಮತ್ತು ಚರ್ಚೆಗಳನ್ನು ಓದುವರು ಮತ್ತು ಅರ್ಥ ಮಾಡಿಕೊಳ್ಳುವರು. ಚಟುವಟಿಕೆ 1. ಓದಿ ಯೋಚಿಸಿ ಉತ್ತರಿಸೋಣ. ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ. ಗದ್ಯ ಭಾಗ. ಪ್ರಶ್ನೆಗಳು. ಪ್ರಶ್ನೆ 1. ಗದ್ಯ ಭಾಗಕ್ಕೆ ಒಂದು ಸೂಕ್ತವಾದ ಶೀರ್ಷಿಕೆಯನ್ನು ಹೇಳಿ. ಗದ್ಯ ಭಾಗಕ್ಕೆ ಸೂಕ್ತವಾದ ಶೀರ್ಷಿಕೆ ಎಂದರೆ ಮಾಡಿ ತುಣ್ಣೋ ಮಾರಾಯ. ಪ್ರಶ್ನೆ 2. ಮಗ ಕೋಪಗೊಳ್ಳಲು ಕಾರಣವೇನು ಆಲೋಚಿಸಿ. ಮಗ ಯಾರೋ ಅಣಕಿಸುತ್ತಿದ್ದಾರೆ ಎಂದು ಕೋಪಗೊಂಡನು. ಪ್ರಶ್ನೆ 3. ನಾವು ಕೊಟ್ಟಿದ್ದನ್ನೆಲ್ಲ ಜೀವನ ನಮಗೆ ಮರಳಿ ಕೊಡುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಹೌದು, ನಾವು ಬೇರೆಯವರ ಕಷ್ಟದ ಸ್ಥಿತಿಯಲ್ಲಿ ಸಹಾಯ ಮಾಡಿದರೆ ನಮಗೆ ಕಷ್ಟ ಬಂದಾಗ ಖಂಡಿತ ಯಾವುದಾದರೂ ರೀತಿಯಲ್ಲಿ ಸಹಾಯಕ್ಕೆ ಬರುತ್ತದೆ. ಪ್ರಶ್ನೆ 4. ಈ ಗದ್ಯ ಭಾಗದಿಂದ ನಮ್ಮ ಜೀವನದಲ್ಲಿ ಯಾವ ಅಂಶಗಳನ್ನು ರೂಢಿಸಿಕೊಳ್ಳಬಹುದು. ಉತ್ತರ. ನಮ್ಮ ಜೀವನದಲ್ಲಿ ನಾವು ಹೇಳುವ ಅಥವಾ ಮಾಡುವ ಎಲ್ಲವೂ ಹಿಂತಿರುಗುವುದರಿಂದ ಜಗತ್ತಿಗೆ ಹೆಚ್ಚು ಪ್ರೀತಿಯನ್ನು ಹಂಚಬೇಕು ಎಂಬ ಅಂಶವನ್ನು ಈ ಗದ್ಯ ಭಾಗದಿಂದ ರೂಢಿಸಿಕೊಳ್ಳಬಹುದು. ಪ್ರಶ್ನೆ 5. ನೀವು ಪ್ರತಿಧ್ವನಿಗಳನ್ನು ಕೇಳಿದ ಸಂದರ್ಭವನ್ನು ನೆನೆದು ಅದರ ಅನುಭವಗಳನ್ನು ಹೇಳಿರಿ. ಉತ್ತರ. ಪ್ರತಿಧ್ವನಿಯು ನಿಜಕ್ಕೂ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ, ಏಕೆಂದರೆ ನಾವು ಒಂದು ಸಾರಿ ಹೇಳಿದ ಧ್ವನಿಯು ಪದೇ ಪದೇ ಪುನರಾವರ್ತಿಸುವುದರಿಂದ ಕೇಳುವುದರಲ್ಲಿ ಅದರಲ್ಲಿನ ಸಂತಸ ಹೇಳತೀರದು. ಚಟುವಟಿಕೆ 2. ಓದೋಣ, ನಾಟಕ ಬರೆಯೋಣ. ನಾಟಕ. ಕೊಟ್ಟಿರುವ ನಾಟಕವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಾಟಕ. ನಾಟಕ ಈ ರೀತಿಯಾಗಿದೆ. ನಾಟಕದ ರಚನೆಯನ್ನು ಕಥೆಯ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ. ಕಥೆ. ವಿಕಾಸಪುರ ಎಂಬ ಊರು. ಊರಿಗೆ ಜ್ಞಾನೇಶ್ವರ ಹಾಗೂ ಸುಮತಿ ಎಂಬ ರಾಜ ರಾಣಿಯರು. ರಾಜ ಪ್ರಜಾ ಪರಿಪಾಲಕನಾಗಿದ್ದ. ಪ್ರಜೆಗಳ ಹಿತಕ್ಕಾಗಿ ಪ್ಲಾಸ್ಟಿಕ್ ಎಂಬ ಮಗನನ್ನು ಸೃಷ್ಟಿ ಮಾಡಿದ. ಪ್ಲಾಸ್ಟಿಕ್ ಅಸುರ ಪ್ರವೃತ್ತಿ ಕಂಡು ಜನರು ಅವನನ್ನು ಪ್ಲಾಸ್ಟಿಕಾಸುರ ಎಂದು ಕರೆಯುತ್ತಿದ್ದರು. ಪ್ಲಾಸ್ಟಿಕ್ ಅಸುರ ತನ್ನಿಂದ ಬಹುರೂಪ ವರ ಪಡೆದುಕೊಂಡ. ಜನಜೀವನದ ಪ್ರತಿಯೊಂದು ವಸ್ತುವಿನ ರೂಪದಲ್ಲಿ ಪ್ಲಾಸ್ಟಿಕ್ ಅಸುರ ಪಡೆದುಕೊಂಡ. ಟೇಬಲ್, ಪೊರಕೆ, ಬಕೆಟ್, ಚೀಲ, ಕುರ್ಚಿ, ಮ್ಯಾಟ್ ಹೀಗೆ ಎಲ್ಲಾ ವಸ್ತುಗಳು ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟವು. ದಿನ ಕಳೆದಂತೆ ಈ ಅಸುರನ ಹಾವಳಿ ಹೆಚ್ಚಾಯಿತು. ಇದರಿಂದ ಅಂದ ಹಾಳಾಯಿತು. ಬೇಸತ್ತ ಜನರು ಪ್ಲಾಸ್ಟಿಕ್ ಅನ್ನು ಸಂಗ್ರಹಿಸಿ ಗುಂಡಿ ತೆಗೆದು ಹೂತರು. ಸಾವಿರಾರು ವರ್ಷ ಕಳೆದರೂ ಪ್ಲಾಸ್ಟಿಕ್ ಕರಗದೆ ಹಾಗೆ ಇತ್ತು. ಅಂತರ್ಜಲ ಭೂಮಿಗೆ ಇಳಿಯದೆ ಭೂಮಿಯನ್ನು ಬರಡಾಗಿಸಿತು. ಬೇಸತ್ತ ಜನರು ಪ್ಲಾಸ್ಟಿಕ್ ಅನ್ನು ಸುಟ್ಟರು. ವಿಷ ಅನಿಲ ಗಾಳಿಗೆ ಸೇರಿ ತೊಂದರೆ ಅನುಭವಿಸಿದರು. ಕೊನೆಗೆ ಮಿತ ಬಳಕೆಯಿಂದ ಮಾತ್ರ ಈ ಅಸುರನ ಹಾವಳಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಎಂದು ಅರಿತು ಅದನ್ನು ಅನುಸರಿಸಿದರು. ಪ್ರಶ್ನೆ 2. ನಾಟಕದಲ್ಲಿ ವ್ಯಕ್ತವಾಗಿರುವ ಆಶಯವನ್ನು ಗಮನಿಸಿ. ಪ್ಲಾಸ್ಟಿಕ್ ಬಳಕೆಯನ್ನು ತಡೆಯಲು ನೀವು ಸೂಚಿಸುವ ಸಲಹೆಗಳನ್ನು ಹೇಳಿರಿ. ಉತ್ತರ. ಪ್ಲಾಸ್ಟಿಕ್ ಮಿತ ಬಳಕೆ ಮಾಡುವುದು. ಪ್ಲಾಸ್ಟಿಕ್ ಬದಲಿಗೆ ಕಾಗದ ಅಥವಾ ಬಟ್ಟೆ ಚೀಲವನ್ನು ಬಳಸುವುದು. ಬಳಸಿದ ಪ್ಲಾಸ್ಟಿಕ್ ಮರು ಬಳಕೆ ಮಾಡುವುದು. ಚಟುವಟಿಕೆ 3. ತಿಳಿಯೋಣ ಬನ್ನಿ ಸಾಧಕರ ಜೀವನ ಚರಿತ್ರೆ. ಎ. ಚಿತ್ರದಲ್ಲಿರುವ ಸಾಧಕರನ್ನು ಗುರುತಿಸಿ ಅವರ ಜೀವನ ಸಾಧನೆಯ ಬಗ್ಗೆ ಬರೆಯಿರಿ. ಚಿತ್ರದಲ್ಲಿರುವವರು ಸಾಲುಮರದ ತಿಮ್ಮಕ್ಕ. ಇವರು ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ. ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆಯ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದಾಕೆ. ಅನಕ್ಷರಸ್ಥೆಯಾಗಿದ್ದರೂ ಪರಿಸರ ಸಂರಕ್ಷಣೆಯ ಮಹತ್ತರ ಕಾರ್ಯ ಮಾಡಿದರು. ಇವರಿಗೆ ರಾಷ್ಟ್ರೀಯ ಪೌರ ಪ್ರಶಸ್ತಿ ಹಾಗೂ ಇನ್ನೂ ಕೆಲವು ಪ್ರಶಸ್ತಿಗಳು ದೊರೆತಿವೆ. 2. ತಿಮ್ಮಕ್ಕನನ್ನು ಸಾಲುಮರದ ತಿಮ್ಮಕ್ಕ ಎಂದು ಕರೆಯುವುದು ಔಚಿತ್ಯವೇನು? ಚರ್ಚಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಪುತ್ತೂರಿನಿಂದ ಉಳ್ಳತಿ ತನಕವಿರುವ ರಾಷ್ಟ್ರೀಯ ಹೆದ್ದಾರಿ 94ರಲ್ಲಿ ತಿಮ್ಮಕ್ಕರವರು ಬೆಳೆಸಿದ ಆಲದ ಮರಗಳಿವೆ. ತಿಮ್ಮಕ್ಕ ಮತ್ತು ಅವರ ಪತಿ ಈ ಸಸಿಗಳನ್ನು ನೆಡಲು ತಮ್ಮ ಅತ್ಯಲ್ಪ ಆದಾಯವನ್ನೇ ಬಳಸಿದರು. ಇವರು ಸಸಿಗಳಿಗೆ ನೀರುಣಿಸಲು ಬಿಂದಿಗೆ ಕೊಡಗಳಲ್ಲಿ ನೀರನ್ನು 4 ಕಿಲೋಮೀಟರ್ ದೂರ
ಕಾರ್ತಿಕೆಯಲ್ಲಿ ಸಾಗಿಸುತ್ತಿದ್ದರು. ಸಸಿಗಳನ್ನು ಮೇವಿನ ಜಾನುವಾರುಗಳ ಕಾಟದಿಂದ ತಪ್ಪಿಸಲು ಅವುಗಳ ಸುತ್ತ ಮುಳ್ಳು ಪೊದೆಗಳನ್ನು ಹೊದಿಸಿ ಕಾಪಾಡಿದರು. ಇನ್ನು ಮುಂತಾದ ಕಾರಣಗಳಿಂದ ತಿಮ್ಮಕ್ಕನನ್ನು ಸಾಲು ಮರದ ತಿಮ್ಮಕ್ಕ ಎಂದು ಕರೆಯುವುದು ಔಚಿತ್ಯ. ಪ್ರಶ್ನೆ: ಸಾಲು ಮರದ ತಿಮ್ಮಕ್ಕನ ಸಾಧನೆ ಅವಲೋಕಿಸಿ ಅವರಿಗೆ ನಿಮ್ಮದೇ ಆದ ಇನ್ನೊಂದು ಬಿರುದನ್ನು ನೀಡಿ. ನನ್ನ ಬಿರುದು ವೃಕ್ಷದ ದೇವತೆ ತಿಮ್ಮಕ್ಕ. ಚಟುವಟಿಕೆ 4: ತಿಳಿಯೋಣ ಬನ್ನಿ ಸಾಧಕರ ಜೀವನ ಚರಿತ್ರೆ ಅಥವಾ ಆತ್ಮಕಥೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿರುವ ಲೇಖಕರ ಹಾಗೂ ಕವಿಗಳ ಪರಿಚಯ ಭಾಗವನ್ನು ಓದಿಕೊಂಡು ಅವರು ಬರೆದಿರುವ ಆತ್ಮಕಥನ ಹಾಗೂ ಜೀವನ ಚರಿತ್ರೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಿ. ಲೇಖಕರು. ಆತ್ಮಕಥೆ: ಕುವೆಂಪು ನೆನಪಿನ ದೋಣಿಯಲ್ಲಿ, ಶಿವರಾಮ ಕಾರಂತ ಹುಚ್ಚು ಮನಸ್ಸಿನ 10 ಮುಖಗಳು, ಮಾಸ್ತಿ ಭಾವ, ಆನಕ್ರು ಬರಹಗಾರನ ಬದುಕು, ಎಸ್.ಎಲ್. ಭೈರಪ್ಪ ಬಿತ್ತಿ. ಜೀವನ ಚರಿತ್ರೆ: ಜಿ.ಪಿ. ರಾಜರತ್ನಂ ಗೌತಮ ಬುದ್ಧ, ಕೆ.ಎಸ್. ರತ್ನಮ್ಮ, ಡಾಕ್ಟರ್ ಎಸ್. ರಾಧಾಕೃಷ್ಣನ್, ಡಾಕ್ಟರ್ ಎಸ್.ಎಲ್. ಭೈರಪ್ಪ ನಾನು ಕಂಡಂತೆ, ಡಾಕ್ಟರ್ ಬಿ.ಜಿ.ಎಲ್. ಸ್ವಾಮಿ. ಚಟುವಟಿಕೆ 5: ವಚನಕಾರರ ವಚನಗಳನ್ನು ಗಟ್ಟಿಯಾಗಿ ಓದಿ ಅವುಗಳ ವೈಶಿಷ್ಟ್ಯತೆಯನ್ನು ಅರಿತು ಹೇಳೋಣ. ವಚನ: ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೆನ್ನೆನ್ನಬೇಡ ರಾಮನಾಥ. ಅರ್ಥ: ಇಳೆ, ಭೂಮಿ, ಕುನ್ನಿ, ನಾಯಿ, ಸೂಸು, ಹರಡು, ಅನ್ಯ, ಬೇರೆ. ವೈಶಿಷ್ಟ್ಯತೆ: ಇದು ಜೇಡರ ದಾಸಿಮಯ್ಯರ ಪ್ರಸಿದ್ಧ ವಚನ. ಈ ವಚನದಲ್ಲಿ ವಚನಕಾರರು ನಾವು ವಾಸಿಸುವ ಭೂಮಿ, ಇಲ್ಲಿನ ಬೆಳೆ, ಬೀಸುವ ಗಾಳಿ ಇದೆಲ್ಲ ಭಗವಂತನ ಅನುಗ್ರಹದಿಂದ ನಮಗೆ ಲಭಿಸಿದೆ. ಇಲ್ಲಿ ಎಲ್ಲವೂ ಶಿವನ ರೂಪ. ಆದರೆ ಈ ಭೂಮಿಯ ಮೇಲಿನ ಮನುಜ ಅನ್ಯರನ್ನು ಹೊಗಳುವ ಸ್ತುತಿ ಜೀವಿ ಎಂದು ಬಣ್ಣಿಸಿದ್ದಾರೆ. ವಚನ 2: ತೆರಣಿಯುವಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತನ್ನ ನೂಲು ತನ್ನನ್ನೇ ಸುತ್ತಿ ಸಾವಂತೆ, ಮನ ಬಂದದ್ದನ್ನು ಬಯಸಿ ಬೇವುತ್ತಿದ್ದೆನಯ್ಯ ಎನ್ನ ಮನದ ದುರಾಸೆಯ ಮಾಣಿಸಿ, ನಿಮ್ಮತ್ತ ತೋರೋ ಚನ್ನ ಮಲ್ಲಿಕಾರ್ಜುನ. ಪದಗಳ ಅರ್ಥ: ತೆರಣಿಯ ಹುಳು, ರೇಷ್ಮೆ ಹುಳು, ಬೇಹುತ್ತಿದ್ದೇನೆ, ತೊಳಲುತ್ತಿದ್ದೇನೆ, ಮಾಣಿಸು, ಕೊನೆಗಾಣಿಸು. ಈ ವಚನದ ವೈಶಿಷ್ಟ್ಯ: ಅಕ್ಕ ಮಹಾದೇವಿ ಈ ವಚನದಲ್ಲಿ ಅಲೌಕಿಕ ಪುರುಷ ಚನ್ನಮಲ್ಲಿಕಾರ್ಜುನನನ್ನು ನೆನೆದು ತಾನು ಅನುಭವಿಸುತ್ತಿರುವ ನೋವನ್ನು ಈ ಉದಾಹರಣೆಯೊಂದರ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ರೇಷ್ಮೆ ಹುಳು ತಾನೇ ಕಾಳಜಿ ವಹಿಸಿ ತನ್ನ ದೇಹದಿಂದ ಉತ್ಪತ್ತಿಯಾಗುವ ನೂಲನ್ನು ತನ್ನ ಸುತ್ತ ಸುತ್ತಿ ಇಡುವುದಕ್ಕೊಂದು ಗೂಡನ್ನು ಕಟ್ಟಿಕೊಳ್ಳುತ್ತದೆ. ಒಳಿತಿಗೆಂದು ತನ್ನ ದೇಹದ ಒಂದಂಗದಿಂದ ಉತ್ಪತ್ತಿಯಾದ ನೂಲನ್ನೇ ಬಳಸಿಕೊಂಡು ಗೂಡನ್ನು ಮಾಡಿಕೊಂಡರೂ ಅದು ಅದರೊಳಗೆ ಸಿಲುಕಿ ಸತ್ತು ಹೋಗುತ್ತದೆ. ತನ್ನ ಬದುಕು ಇದಕ್ಕಿಂತ ಭಿನ್ನವಾಗಿಲ್ಲ ಎಂದು ಅಕ್ಕ ಮಹಾದೇವಿಯ ಅಳಲು. ಚಟುವಟಿಕೆ 6: ಕೀರ್ತನಾ ಸಾಹಿತ್ಯ ಗ್ರಹಿಸೋಣ. ಕೀರ್ತನೆಯನ್ನು ಓದಿ ಅದರಲ್ಲಿ ವ್ಯಕ್ತವಾಗಿರುವ ಸಾರವನ್ನು ಗ್ರಹಿಸಿ ಸಂಕ್ಷಿಪ್ತವಾಗಿ ಹೇಳೋಣ. ಕೀರ್ತನೆ: ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನ್ನೇನಾದರೂ ಬಲ್ಲಿರ, ಜಲದೋಕುಳಿಯಂತೆ ಸ್ಥಿರವಲ್ಲವೀ ದೇಹ, ನೆಲೆಯ ಅರಿತು ನೀ ನೆನೆ ಕಂಡ್ಯ ಮನುಜ. ಸಾರ: ಇದು ಕನಕದಾಸರ ಪ್ರಸಿದ್ಧ ಕೀರ್ತನೆ. ಸಕಲ ಜೀವಿಗಳಿಗೆ ತಾಯಿ ಎಂದರೆ ಅದು ನೀರು. ಆದರೆ ಜಲದ ಕುಲ ಗೋತ್ರವನ್ನು ನಾವು ಯಾರೂ ತಿಳಿದಿಲ್ಲ. ನಮ್ಮ ದೇಹವು ಸಹ ಜಲದ ಓಕುಳಿಯಂತೆ ಸ್ಥಿರವಾಗಿದೆ. ಇದನ್ನು ತಿಳಿದು ಮನುಷ್ಯನು ಯಾರ ಕುಲ ಗೋತ್ರ ಅರಿಯದೆ ಬಾಳ್ವೆ ನಡೆಸಬೇಕು. ಇನ್ನು ವಿಸ್ತಾರವಾಗಿ ತಿಳಿಸುವುದಾದರೆ, ಪ್ರಕೃತಿ ಯಾವತ್ತೂ ತಾರತಮ್ಯ ಮಾಡುವುದಿಲ್ಲ. ಆದರೆ ಮನುಷ್ಯ ಮಾತ್ರ ಮೇಲು ಕೀಳು, ದೊಡ್ಡ ಜಾತಿ ಸಣ್ಣ ಜಾತಿ, ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ ಎಂಬ ಭಾವನೆಗಳನ್ನು ಬೆಳೆಸಿಕೊಂಡಿದ್ದಾನೆ. ಅವು ನಿವಾರಣೆಯಾಗಿ ಸಮಾಜದ ಕಲ್ಪನೆ ಎಲ್ಲರೂ ಕಟ್ಟಿಕೊಳ್ಳಬೇಕು ಎಂದಿದ್ದಾರೆ. ಒಂಬತ್ತನೇ ತರಗತಿ ಕನ್ನಡ. ಕಲಿಕಾಫಲ 2. ಕಲಿಕಾಫಲ 2 ಪಾತ್ರಗಳ ವಿಶ್ಲೇಷಣೆ, ಸಂಭಾಷಣೆ, ಪಾತ್ರಗಳ ವರ್ತನೆಗಳಂತಹ ವಿಭಿನ್ನ ಸ್ವರೂಪಗಳ ಪಠ್ಯವನ್ನು ಓದಿ ತಾರ್ಕಿಕವಾಗಿ ವಿಮರ್ಶಿಸುವರು. ಚಟುವಟಿಕೆ 1: ಪಾತ್ರಗಳ ಕಾಲ್ಪನಿಕ ಸಂಭಾಷಣೆ ರಚಿಸುವುದು. ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಪಾತ್ರಗಳು ಮತ್ತು ಸನ್ನಿವೇಶಗಳ ಕುರಿತು ಆಲೋಚಿಸಿ ಸಂಭಾಷಣೆ ಬರೆಯೋಣ. ಪ್ರಶ್ನೆ 1: ಇಲ್ಲಿ ಕಾಡಿನ ರಾಜನ ಸಭೆ ನಡೆಯುತ್ತಿದ್ದು ಪ್ರಾಣಿಗಳ ನಡುವಿನ ಸಂಭಾಷಣೆಯನ್ನು ಊಹಿಸಿ. ಸಂಭಾಷಣೆ: ಪ್ರಾಣಿಗಳೆಲ್ಲ ಒಟ್ಟಾಗಿ ಒಂದೆಡೆ ಸೇರಿದಾಗ
ಕೋತಿ. ಸ್ನೇಹಿತರೆ, ನನಗೊಂದು ಆಲೋಚನೆ ಬಂದಿದೆ. ಎಲ್ಲಾ ಪ್ರಾಣಿಗಳು ಕೋತಿ ಕಡೆ ನೋಡುತ್ತವೆ. ಜಿರಾಫೆ. ಏನಪ್ಪ ನಿನ್ನ ಆಲೋಚನೆ? ಕೋತಿ. ನಾವು ಯಾವಾಗಲೂ ಈ ಅರಣ್ಯದಲ್ಲೇ ಇರಬೇಕಾ? ನಾವೇಕೆ ಪಟ್ಟಣಕ್ಕೆ ಹೋಗಿ ಬರಬಾರದು? ಆನೆ. ಏಕೆ ಪಟ್ಟಣಕ್ಕೆ ಹೋಗಿ ಬರಬೇಕು? ಕೋತಿ. ಮನುಷ್ಯನನ್ನು ನೋಡಿ ಪಟ್ಟಣದಲ್ಲಿ ಇರುತ್ತಾರೆ, ಆದರೂ ಸಮಯವಿದ್ದಾಗ ಅವರು ಮೋಟಾರ್ ಸೈಕಲ್, ಜೀಪು, ಕಾಡಿನಲ್ಲೆಲ್ಲ ಸುತ್ತಾಡುತ್ತಾರೆ. ನಾವು ಹಾಗೆಯೇ ಮಾಡೋಣ. ಹುಲಿ. ಅಲ್ಲಿ ಹೋಗಿ ಏನು ಮಾಡುವುದು? ಅಲ್ಲೇನಿದೆ? ಕಾಗೆ. ಅಲ್ಲಿ ಉದ್ಯಾನವನವಿದೆ, ಈಜುಕೊಳ ಇದೆ, ಅಲ್ಲಿ ತಿನ್ನಲು ಮಾಂಸ, ತರಕಾರಿ, ಹಣ್ಣುಗಳ ಮಾರುಕಟ್ಟೆಗಳಿವೆ. ಕಾಡು ಹಂದಿ. ಹೌದಾ, ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ಎಲ್ಲ ಪ್ರಾಣಿಗಳು ಒಟ್ಟಾಗಿ. ಸರಿ, ನಾಳೆಯೇ ಹೋಗೋಣ. 2. ಇಲ್ಲಿ ತಂದೆ ಮತ್ತು ಮಗಳು ಮರವನ್ನು ಪೋಷಿಸುತ್ತಿದ್ದಾರೆ. ಪರಿಸರ ಕಾಳಜಿಯ ಬಗ್ಗೆ ಇವರ ನಡುವೆ ನಡೆದಿರಬಹುದಾದ ಮಾತುಕತೆಗಳನ್ನು ಕಲ್ಪಿಸಿ ಅಭಿನಯಿಸಿ. ಮಗಳ ಸಂಭಾಷಣೆ. ಅಪ್ಪ. ಏನು ಮಾಡುತ್ತಿರುವೆ ಮಗಳೇ? ಮಗಳು. ಅಪ್ಪ, ಈ ಸಸಿ ನೆಟ್ಟು ತುಂಬಾ ದಿನವಾಗಿದೆ, ಆದರೂ ಎತ್ತರ ಬೆಳೆದಿಲ್ಲ. ಅಪ್ಪ. ಅದು ಎತ್ತರ ಬೆಳೆಯಲು ಆಗಾಗ್ಗೆ ಅದಕ್ಕೆ ಸಾವಯವ ಗೊಬ್ಬರ, ನೀರು ಹಾಕಬೇಕು. ಮಗಳು. ಹೌದಾ? ಅಪ್ಪ. ಹೌದು ಮಗಳೇ, ನೀನು ಚಿಂತಿಸಬೇಡ, ನಾನು ನಾಳೆಯೇ ಸಾವಯವ ಗೊಬ್ಬರ ಹಾಕುತ್ತೇನೆ, ಆಗ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತದೆ. ಮಗಳು. ಸರಿಯಪ್ಪ. ಸಂತೋಷದಿಂದ ಅಪ್ಪನನ್ನು ಅಪ್ಪಿಕೊಳ್ಳುತ್ತಾಳೆ. ಚಟುವಟಿಕೆ 2. ಚಿತ್ರ ಗಮನಿಸೋಣ, ಪಾಠಕ್ಕೆ ತಕ್ಕ ಸಂಭಾಷಣೆ ಬರೆಯೋಣ. ಇಲ್ಲಿ ಶಿಕ್ಷಕರು ಮಕ್ಕಳೊಟ್ಟಿಗೆ ಶಾಲಾ ಕೈತೋಟದಲ್ಲಿ ಕಾರ್ಯನಿರತರಾಗಿದ್ದಾರೆ. ಸೂರ್ಯ ಗಿಡ ನೆಡಲು ಶಿಕ್ಷಕಿಗೆ ಸಹಾಯ ಮಾಡುತ್ತಿದ್ದಾನೆ. ವಿಸ್ಮಯ ಹೇಮಳಿಗೆ ಯಾವುದೋ ಕಾರಣಕ್ಕೆ ಸಿಟ್ಟಾಗಿ ಏನೋ ಕೊಯ್ಯುತ್ತಿದ್ದಾಳೆ. ಈ ಸನ್ನಿವೇಶವನ್ನು ಆಧರಿಸಿ ನಡೆದಿರಬಹುದಾದ ಸಂಭಾಷಣೆಯನ್ನು ಊಹಿಸಿ ಬರೆಯೋಣ. ಶಿಕ್ಷಕಿ. ಮಕ್ಕಳೇ, ಇಂದು ಪರಿಸರ ದಿನ, ಸಸಿಗಳನ್ನು ನೆಡೋಣ ಬನ್ನಿ. ಸೂರ್ಯ. ಆಯ್ತು ಮೇಡಮ್, ನಾನು ಸಸಿ ತೆಗೆದುಕೊಂಡು ಬರುತ್ತೇನೆ. ಶಿಕ್ಷಕಿ. ಯಾರಾದರೂ ನೀರು ತನ್ನಿ. ವಿಸ್ಮಯ. ಹೇಮ. ಗಿಡಗಳಿಗೆ ಹಾಕಲು ನೀರು ತೆಗೆದುಕೊಂಡು ಹೋಗಬೇಕು, ಬೇಗ ಬಾ. ಹೇಮ. ನಾನು ಬರುವುದಿಲ್ಲ ಮೇಡಮ್, ನಿನಗೆ ಹೇಳಿರುವುದು, ನೀನೇ ತೆಗೆದುಕೊಂಡು ಹೋಗು. ವಿಸ್ಮಯ. ನಿನಗೆ ಪರಿಸರ ಪ್ರಜ್ಞೆ ಇಲ್ಲ, ನಿನಗೆ ತುಂಬಾ ಸೋಮಾರಿತನವಿದೆ ಎಂದು ನನಗೆ ತಿಳಿದಿರಲಿಲ್ಲ, ನಾನೇ ತೆಗೆದುಕೊಂಡು ಹೋಗುತ್ತೇನೆ. ಶಾಲೆಯ ಗೋಡೆಯ ಮೇಲಿದ್ದ ಕೋತಿಗಳ ಚಿತ್ರವನ್ನು ನೋಡಿದ ಸೂರ್ಯ ಅದರ ಬಗ್ಗೆ ಅಕ್ಕ ವಿಸ್ಮಯಳನ್ನು ಕುತೂಹಲದಿಂದ ಪ್ರಶ್ನೆ ಕೇಳುತ್ತಾನೆ. ಹೀಗೆ ಅವರಿಬ್ಬರ ನಡುವೆ ನಡೆದಿರಬಹುದಾದ ಸಂಭಾಷಣೆಯನ್ನು ಊಹಿಸಿ ಬರೆಯೋಣ. ಸೂರ್ಯ. ಅಕ್ಕ, ಅದು ಏಕೆ ಶಾಲೆಯ ಗೋಡೆಯ ಮೇಲೆ ಹಾಗೆ 3 ಕೋತಿಗಳ ಚಿತ್ರಗಳನ್ನು ಬಿಡಿಸಿದ್ದಾರಲ್ಲ, ಆ 3 ಕೋತಿಗಳು ಏನು ಮಾಡುತ್ತಿವೆ? ವಿಸ್ಮಯ. ಏಕೆಂದರೆ ಆ ಕೋತಿಗಳು ನಾವು ಹೇಗೆ ಇರಬೇಕು ಅಂತ ಹೇಳುತ್ತೆ. ಸೂರ್ಯ. ಹೌದಾ ಅಕ್ಕ, ಹಾಗಿದ್ದರೆ ನಾವು ಹೇಗೆ ಇರಬೇಕು? ವಿಸ್ಮಯ. ನಾವು ಕೆಟ್ಟದ್ದನ್ನ ಮಾತನಾಡಬಾರದು, ಕೆಟ್ಟದ್ದನ್ನ ನೋಡಬಾರದು, ಕೆಟ್ಟದ್ದನ್ನ ಕೇಳಬಾರದು, ಹೀಗೆ 3 ಕೋತಿಗಳು ನಮಗೆ ತಿಳಿಸುತ್ತಿವೆ. ಚಟುವಟಿಕೆ 3. ತಾರ್ಕಿಕವಾಗಿ ಆಲೋಚಿಸಿ ಸರಿ ತಪ್ಪು ನಿರ್ಧರಿಸೋಣ. ಒಮ್ಮೆ ಜ್ವರದಿಂದ ಬಳಲುತ್ತಿದ್ದ ಚಂದ್ರುವಿಗೆ ಕಚೇರಿಯಲ್ಲಿ ರಜೆ ದೊರೆಯದ ಕಾರಣ ಕೆಲಸಕ್ಕೆ ಹೋಗಲೇಬೇಕಾಗುತ್ತದೆ. ರೈಲಿನಲ್ಲಿ ಕುಳಿತು ಕಚೇರಿಗೆ ಪ್ರಯಾಣಿಸುತ್ತಿರುವಾಗ ಸೀಟು ಸಿಗದ ವೃದ್ಧರೊಬ್ಬರು ಅವರ ಎದುರಿಗೆ ಬಂದು ನಿಲ್ಲುತ್ತಾರೆ. ತಾನು ಜ್ವರದಿಂದ ಬಳಲುತ್ತಿದ್ದರೂ ಚಂದ್ರು ಅವರಿಗೆ ಸೀಟು ಬಿಟ್ಟುಕೊಟ್ಟನು. ಮುಂದಿನ ನಿಲ್ದಾಣದಲ್ಲಿ ಗರ್ಭಿಣಿ ಮಹಿಳೆಯೊಬ್ಬಳು ರೈಲಿನ ಅದೇ ಬೋಗಿಗೆ ಹತ್ತಿ ಚಂದ್ರುವಿನ ಮುಂದೆ ನಿಲ್ಲುತ್ತಾಳೆ. ಇವರಿಬ್ಬರನ್ನು ನೋಡಿದ ಇನ್ನೊಬ್ಬ ಸಹ ಪ್ರಯಾಣಿಕ ತನ್ನ ಸೀಟನ್ನು ಗರ್ಭಿಣಿ ಮಹಿಳೆಗೆ ಬಿಟ್ಟುಕೊಡುತ್ತಾನೆ. ಮೇಲಿನ ಸನ್ನಿವೇಶವನ್ನು ಗ್ರಹಿಸಿ ತಾರ್ಕಿಕವಾಗಿ ಆಲೋಚಿಸಿ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೇಲಿನ ಸನ್ನಿವೇಶವನ್ನು ಗ್ರಹಿಸಿ ತಾರ್ಕಿಕವಾಗಿ ಆಲೋಚಿಸಿ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ 1. ಚಂದ್ರುವಿಗೆ ಜ್ವರವಿದ್ದರೂ ಸೀಟು ಬಿಟ್ಟುಕೊಟ್ಟಿದ್ದು ಸರಿಯೇ, ಏಕೆ? ಸರಿ, ಏಕೆಂದರೆ ವೃದ್ಧರಿಗೆ ವಯೋಸಹಜವಾಗಿ ದೇಹದಲ್ಲಿ ಶಕ್ತಿ ಕಡಿಮೆಯಾಗಿರುತ್ತದೆ, ಅವರು ಹೆಚ್ಚು ಸಮಯ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಪ್ರಶ್ನೆ 2. ಸಹ ಪ್ರಯಾಣಿಕನು ಗರ್ಭಿಣಿ ಮಹಿಳೆಗೆ ಸೀಟು ಬಿಟ್ಟುಕೊಟ್ಟಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸಹ ಪ್ರಯಾಣಿಕ ಗರ್ಭಿಣಿ ಮಹಿಳೆಗೆ ಸೀಟು ಬಿಟ್ಟುಕೊಟ್ಟಿದ್ದು ಸರಿಯಿದೆ.
ಆ ಮಹಿಳೆ ತನ್ನ ದೇಹದ ಭಾರದ ಜೊತೆಗೆ ಇನ್ನೊಂದು ಜೀವದ ಭಾರವನ್ನು ಹೊತ್ತು ನಿಂತಿರುತ್ತಾಳೆ. ಹಾಗಾಗಿ ಆಕೆ ಹೆಚ್ಚು ಹೊತ್ತು ನಿಲ್ಲಲು ಸಾಧ್ಯವಾಗುವುದಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಪ್ರಶ್ನೆ 3. ನೀವು ಚಂದ್ರುವಿನ ಜಾಗದಲ್ಲಿ ಇದ್ದರೆ ಏನು ಮಾಡುತ್ತಿದ್ದೀರಿ? ನಾನು ಚಂದ್ರುವಿನ ಸ್ಥಾನದಲ್ಲಿ ಇದ್ದರೆ ನಾನು ಸಹ ಚಂದ್ರುವಿನ ರೀತಿ ವೃದ್ಧರಿಗೆ ಸೀಟು ಬಿಟ್ಟು ಕೊಡುತ್ತಿದ್ದೆ. ಪ್ರಶ್ನೆ 4. ಮಾನವೀಯತೆ ಎಂದರೇನು? ನಿಮ್ಮದೇ ಆದ ಮಾತುಗಳಲ್ಲಿ ವ್ಯಕ್ತಪಡಿಸಿ. ಮಾನವನಲ್ಲಿ ಇರಬೇಕಾದ ಗುಣವೇ ಮಾನವೀಯತೆ. ಅಂದರೆ ಕಷ್ಟದಲ್ಲಿರುವ ವ್ಯಕ್ತಿಗಳಿಗೆ ನಮ್ಮ ಕೈಯಲ್ಲಿ ಆಗುವ ಸಹಾಯ ಮಾಡುವುದು. ಇಲ್ಲಿ 2 ಸನ್ನಿವೇಶಗಳನ್ನು ವಿವರಿಸಲಾಗಿದೆ. ಅವನ್ನು ಸೂಕ್ಷ್ಮವಾಗಿ ಓದಿ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮಾರ್ಜಲ ನ್ಯಾಯ, ಮರ್ಕಟ ನ್ಯಾಯ. ಸಂಸ್ಕೃತದಲ್ಲಿ ಮಾರ್ಜಲ ಎಂದರೆ ಬೆಕ್ಕು, ಮಾರ್ಕಟವೆಂದರೆ ಕೋತಿ. ಈ 2 ಪ್ರಾಣಿಗಳು ತಮ್ಮ ಮರಿಗಳನ್ನು ಹೇಗೆ ಕಾಪಾಡುತ್ತವೆ ಎನ್ನುವುದೇ ಮಾರ್ಜಲ ನ್ಯಾಯ ಮತ್ತು ಮರ್ಕಟ ನ್ಯಾಯ. ಈ 2 ಪ್ರಾಣಿಗಳು ತಮ್ಮ ಮರಿಗಳನ್ನು ಹೇಗೆ ಕಾಪಾಡುತ್ತವೆಂದು ನೀವು ಗಮನಿಸಿದ್ದೀರಾ? ಬೆಕ್ಕು ತನ್ನ ಮರಿಗಳೊಂದಿಗೆ ಓಡಾಡುವಾಗ ಚಿಕ್ಕ ಮರಿಗಳನ್ನು ತನ್ನ ಹಲ್ಲಿನಲ್ಲಿ ಕಚ್ಚಿಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡುತ್ತಾ ನೆಗೆಯುತ್ತಾ ಹೋಗುತ್ತದೆ. ಬೆಕ್ಕಿಗೆ ಹರಿತವಾದ ಹಲ್ಲುಗಳಿದ್ದರೂ ಸಹ ತನ್ನ ಮರಿ ಬೆಕ್ಕಿಗೆ ಸ್ವಲ್ಪವೂ ನೋವಾಗ ಹಾಗೆ ಚಲಿಸುತ್ತದೆ. ಇಲ್ಲಿ ಮರಿ ಬೆಕ್ಕಿನ ಜವಾಬ್ದಾರಿ ಸ್ವಲ್ಪವೂ ಇಲ್ಲ. ತಾಯಿ ಬೆಕ್ಕು ಎಲ್ಲವನ್ನೂ ನೋಡಿಕೊಳ್ಳುತ್ತದೆ. ಸಂಪೂರ್ಣ ಜವಾಬ್ದಾರಿ ತಾಯಿಯದೇ. ಇದೇ ಮರ್ಜಲ ನ್ಯಾಯ. ಆದರೆ ಕೋತಿ ತನ್ನ ಮರಿಯನ್ನು ಸಲುವ ರೀತಿ ಬೆಕ್ಕಿನ ರೀತಿಗೆ ವಿರುದ್ಧವಾದುದು. ಇಲ್ಲಿ ಮರಿ ಕೋತಿ ತನ್ನ ತಾಯಿಯನ್ನು ಗಟ್ಟಿಯಾಗಿ ಅದರ ಹೊಟ್ಟೆಯನ್ನು ಹಿಡಿದುಕೊಂಡಿರುತ್ತದೆ. ಇಲ್ಲಿ ತಾಯಿ ಕೋತಿ ಮರದಿಂದ ಮರಕ್ಕೆ ಹಾರುತ್ತದೆ. ತಾಯಿ ಕೋತಿ ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ಮರಿ ಕೋತಿಯು ತನ್ನ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊರಬೇಕು. ಇಲ್ಲದಿದ್ದರೆ ಅಪಾಯ ಖಂಡಿತ. ಇದೇ ಮರ್ಕಟ ನ್ಯಾಯ. ಪ್ರಶ್ನೆ 1. ತಾಯಿ ಬೆಕ್ಕು ಹಾಗೂ ತಾಯಿ ಕೋತಿ ಎರಡರಲ್ಲಿ ನಿಮಗೆ ಯಾರು ಇಷ್ಟ, ಏಕೆ? ತಾಯಿ ಬೆಕ್ಕು ಹಾಗೂ ತಾಯಿ ಕೋತಿ ಇವೆರಡರಲ್ಲಿ ನನಗೆ ತಾಯಿ ಬೆಕ್ಕು ಇಷ್ಟ. ಏಕೆಂದರೆ ಅದು ನನ್ನ ಅಮ್ಮನ ರೀತಿಯ ಮಗುವನ್ನು ಬೆಳೆಸುವ ಎಲ್ಲಾ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಪ್ರಶ್ನೆ 2. ನಿಮಗಿಂತ ಕಿರಿಯರನ್ನು ನೀವು ಹೇಗೆ ಕಾಳಜಿ ಮಾಡುವಿರಿ? ನಮಗಿಂತ ಕಿರಿಯರನ್ನು ಪ್ರೀತಿ, ವಿಶ್ವಾಸ, ಸಹಕಾರದಿಂದ ಕಾಳಜಿ ಮಾಡುವೆ ಹಾಗೂ ಅವರಿಗೆ ತಿಳಿಯದ ವಿಷಯಗಳನ್ನು ತಿಳಿಸುತ್ತೇನೆ. ಚಟುವಟಿಕೆ 4. ಕೆಳಗಿನ ಹೇಳಿಕೆಗಳ ಒಳಾರ್ಥವನ್ನು ಆಲೋಚಿಸಿ. 1. ಕನ್ನಡಕ್ಕಾಗಿ ಕೈ ಎತ್ತು. ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಕನ್ನಡಕ್ಕಾಗಿ ನಿನ್ನ ಕೈಯನ್ನು ಎತ್ತು. ಏಕೆಂದರೆ ಕನ್ನಡ ನಿನ್ನ ಭಾಷೆ, ಕನ್ನಡ ನಿನ್ನ ನಾಡು. ಕನ್ನಡ ನುಡಿಗೋಸ್ಕರ ನೀನು ಹೋರಾಟ ಮಾಡು, ಆಗ ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂಬುದು ಒಳಾರ್ಥ. 2. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಹುಟ್ಟುವಾಗ ಖುಷಿ, ಸತ್ತಾಗ ದುಃಖ, ಅದರ ಮಧ್ಯೆ ಬರುವ ಜೀವನವೇ ಸಮರಸ ಎಂಬುದು ಒಳಾರ್ಥ. 3. ಏನಾದರೂ ಆಗು, ಮೊದಲು ಮಾನವನಾಗು. ನಾವು ನಮ್ಮ ಜೀವನದಲ್ಲಿ ಯಾವುದೇ ದೊಡ್ಡ ವ್ಯಕ್ತಿಯಾದರೂ ನಮ್ಮಲ್ಲಿ ಸಹನೆ, ತಾಳ್ಮೆ, ಶಿಸ್ತು, ಸಮಯ ಪರಿಪಾಲನೆ ಇಲ್ಲದೆ ಹೋದರೆ ಅದೆಲ್ಲ ವ್ಯರ್ಥ. 4. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ಒಂದು ಬೀಜವನ್ನು ಭೂಮಿಗೆ ಹಾಕಿದ ತಕ್ಷಣವೇ ಅದರಿಂದ ಪೈರು ಬಂದು ಫಲ ಕೊಡಲು ಸಾಧ್ಯವಿಲ್ಲ. ಹಾಗೆಯೇ ಮನಸ್ಸಿಟ್ಟು ಓದಿದ ಅಕ್ಷರ ವ್ಯರ್ಥವಲ್ಲ. ಅಂದರೆ ಮುಂದೆ ಒಂದು ದಿನ ಭೂಮಿಯಿಂದ ಪೈರು ಬಂದು ಫಲ ಬಂದೇ ಬರುತ್ತದೆ. ಹಾಗೆಯೇ ಮನಸ್ಸಿಟ್ಟು ಓದಿದ ಅಕ್ಷರ ನಮಗೆ ಮುಂದೊಂದು ದಿನ ಫಲ ದೊರಕಿಸುತ್ತದೆ. ಚಟುವಟಿಕೆ 5. ಘಟನೆಗೆ ತಕ್ಕ ತೀರ್ಮಾನ. ಒಂದು ಊರಿನಲ್ಲಿ ಬಸಪ್ಪ ಎಂಬ ವ್ಯಕ್ತಿ ಇದ್ದನು. ಚೆನ್ನಾಗಿ ಓದಿಕೊಂಡವನಾಗಿದ್ದನು. ಆದರೆ ಕೆಲಸಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರೂ ಅವನಿಗೆ ಎಲ್ಲಿಯೂ ಕೆಲಸ ಸಿಕ್ಕಿರಲಿಲ್ಲ. ಹೀಗಿರುವಾಗ ಒಂದು ದಿನ ಒಂದು ಕಂಪನಿಯಿಂದ ಸಂದರ್ಶನಕ್ಕಾಗಿ ಕರೆ ಬರುತ್ತದೆ. ಸಂದರ್ಶನಕ್ಕೆ ಹಾಜರಾದರೆ ತನಗೆ ಕೆಲಸ ಸಿಕ್ಕೇ ಸಿಗುತ್ತದೆ ಎಂಬ ನಂಬಿಕೆಯು ಬಸಪ್ಪನಿಗೆ ಇತ್ತು. ಹೀಗಿರುವಾಗ ಸಂದರ್ಶನಕ್ಕೆ ಮನೆಯಿಂದ ಹೊರಡಲು ತಯಾರಾಗುವ ಹೊತ್ತಿಗೆ ಪಕ್ಕದ ಮನೆಯ ಕೆಂಚಪ್ಪ ಬಂದು, ಸ್ವಾಮಿ, ನನ್ನ ಹೆಂಡತಿಗೆ ಹೊಟ್ಟೆ ನೋವು ಬಂದಿದೆ. ಈ ಊರಿನಲ್ಲಿ ನನಗೆ ಗೊತ್ತಿರುವ ಹಾಗೆ ಬೈ ಇರುವ ವ್ಯಕ್ತಿ ನೀವೊಬ್ಬರೇ. ಆಸ್ಪತ್ರೆಗೆ ಈ ಕೂಡಲೇ ಕರೆದುಕೊಂಡು ಹೋಗದಿದ್ದಲ್ಲಿ ಅವಳ ಪ್ರಾಣಕ್ಕೆ ಅಪಾಯವಿದೆ ಎಂದು ತಿಳಿಸುತ್ತಾರೆ. ಈಗ ಬಸಪ್ಪ ಸಂದರ್ಶನಕ್ಕೆ ತಾನು ಹೋಗಬೇಕೋ ಅಥವಾ ಕೆಂಚಪ್ಪನ ಹೆಂಡತಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕೋ ಎಂದು ಯೋಚಿಸುತ್ತಾ ನಿಲ್ಲುತ್ತಾನೆ. ಒಂದು ವೇಳೆ ನೀವು ಬಸಪ್ಪನ ಸ್ಥಾನದಲ್ಲಿದ್ದರೆ ನಿಮ್ಮ ತೀರ್ಮಾನ ಏನಾಗಿರುತ್ತಿತ್ತು, ಏಕೆ ವಿವರಿಸಿ.
ಒಂದು ವೇಳೆ ಬಸಪ್ಪನ ಸ್ಥಾನದಲ್ಲಿ ನಾನು ಇದ್ದರೆ ಖಂಡಿತವಾಗಿ ಆ ಮಹಿಳೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸುತ್ತಿದ್ದೆ. ಏಕೆಂದರೆ ಅವರಿಗೆ ಆ ಸಮಯದಲ್ಲಿ ಅಕ್ಕಪಕ್ಕದ ಮನೆಯವರ ನೆರವು ಖಂಡಿತವಾಗಿಯೂ ಬೇಕು. ಒಂದು ವೇಳೆ ನಾನು ಸಂದರ್ಶನಕ್ಕೆ ಹೋದರೆ ಅಲ್ಲಿ ಒಂದು ಜೀವವೇ ಅಪಾಯದಲ್ಲಿ ಸಿಲುಕಿ ಬೀಳುತ್ತದೆ. ಆದ್ದರಿಂದ ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೆ. ಚಟುವಟಿಕೆ 6 ಪದ್ಯ ಓದಿ ಚರ್ಚಿಸೋಣ. ಪದ್ಯ ಭಾಗ ಕತ್ತೆ ಮತ್ತು ಧರ್ಮ. ಪ್ರಶ್ನೆ: ಈ ಪದ್ಯದಲ್ಲಿ ಕತ್ತೆಯ ಸಮಾಧಿ ಗುರಿಯಾಗಿ ನಿಂತಿದ್ದು ಹೇಗೆ ವಿವರಿಸಿ. ಸಿದ್ದಯ್ಯನ ಕತ್ತೆಯು ಮರಣ ಹೊಂದಿತು. ಆಗ ಅದನ್ನ ಸಿದ್ದಯ್ಯ ಸಮಾಧಿ ಮಾಡಿ ಗಂಧದ ಕಡ್ಡಿ ಹಚ್ಚಿ ತೆಂಗಿನಕಾಯಿ ಒಡೆದು ದುಃಖದಿಂದ ದೇಶಾಂತರ ಹೊರಟು ಹೋದ. ಈ ಘನ ಪೂಜೆ ನೋಡಿದ ವ್ಯಾಪಾರಿ ಕೈ ಮುಗಿದು ಹೋದನು. ಆ ದಿನ ವ್ಯಾಪಾರ ಚೆನ್ನಾಗಿ ಆಯಿತು. ಮತ್ತೆ ಮನೆಗೆ ಹೋಗುವಾಗ ಗೋರಿಯ ಮುಂದೆ ಕೈ ಮುಗಿದು ನಮಸ್ಕರಿಸಿದ. ಮಾಡಿಕೊಟ್ಟ ದೇವರ ಕಂಬ ಅದಕ್ಕೆ ಎಣ್ಣೆ. ಈ ಸುದ್ದಿ ಊರೂರಿಗೂ ತಿಳಿದು ಜನರಿಗೆ ಭಕ್ತಿ ಹುಟ್ಟಿ ಕತ್ತೆಯ ಸಮಾಧಿ ಗುರಿಯಾಗಿ ನಿಂತಿತು. ಪ್ರಶ್ನೆ 2: ವ್ಯಾಪಾರದಿಂದ ಹಿಂತಿರುಗಿ ಬಂದ ಸಿದ್ದಯ್ಯ ಕತ್ತೆಯ ಸಮಾಧಿ ಗುರಿಯಾಗಿರುವುದನ್ನು ಕಂಡು ಏನು ಮಾಡಿರಬಹುದು ಊಹಿಸಿ ಬರೆಯಿರಿ. ಸಿದ್ದಯ್ಯ ನಕ್ಕಿರಬಹುದು. ಕಾರಣ ಜನರು ಮೂಢನಂಬಿಕೆಯಿಂದ ಕತ್ತೆಯ ಸಮಾಧಿಯನ್ನು ಗುಡಿಯಂತೆ ಪೂಜಿಸುತ್ತಿರುವುದನ್ನು ನೋಡಿ. ಪ್ರಶ್ನೆ 3: ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಮೌಢ್ಯದ ಸನ್ನಿವೇಶಗಳಲ್ಲಿ ನೀವಿದ್ದಾಗ ಅದನ್ನು ಹೇಗೆ ಸರಿಪಡಿಸುವಿರಿ. ನಮ್ಮ ಸುತ್ತ ಆಗಾಗ ಸಾಕು ಪ್ರಾಣಿಗಳನ್ನು ದೇವರ ಹೆಸರಲ್ಲಿ ಬಲಿ ಕೊಡುವ ಮೌಢ್ಯಗಳು ನಡೆಯುತ್ತವೆ. ಯಾವ ದೇವರು ನಿಮ್ಮನ್ನು ಪ್ರಾಣಿಗಳನ್ನು ಸಾಯಿಸಿ ನನಗೆ ಆಹಾರ ನೀಡಿ ಎಂದು ನಿಮಗೆ ಕೇಳಿಲ್ಲ. ಇದು ನಿಮ್ಮ ಮೂಢನಂಬಿಕೆ ಅಷ್ಟೇ. ಈ ರೀತಿ ಮಾಡುವುದು ಸರಿಯಲ್ಲ ಎಂದು ಅರಿವು ಮೂಡಿಸಿ ಸರಿಪಡಿಸುವೆ.